ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ 1ರಿಂದ 31ರವರೆಗೆ ಮಹಿಳಾ ಸಾಧಕಿಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಸೊ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮೊಂದಿಗಿದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಉತ್ತಮ ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕರೋನಾ ಟೈಮಲ್ಲೂ ಸಹ ತನ್ನ ಎಲ್ಲ ಒಂದು ಕುಟುಂಬವನ್ನ ತೊರೆದು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಒಂದು ರೂಮ್ ಮಾಡಿಕೊಂಡು ಎಷ್ಟೊಂದು ಸೇವೆ ಕೊಟ್ಟಿದ್ದಾರೆ ಮೇಡಮು. ಎಲ್ಲರೂ ಸಹ ತುಂಬಾ ನೆನೆಯುವಂತಹ ಒಬ್ಬ ಮಹಿಳೆ ಅಂತ ಹೇಳ್ಬೋದು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಮೇಡಮ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಮತ್ತೆ ಮೇಡಮ್ ಅವ್ರನ್ನ ನಮ್ಮ ಚಾನಲ್ಗೆ ಬಂದಿರೋದಕ್ಕೆ ಒಂದು ಗ್ರಾಟಿಟ್ಯೂಡ್ ತಿಳಿಸ್ತಾ ಸ್ವಾಗತವನ್ನ ಬಯಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತೆ ನಮ್ಮ ಚಾನಲ್ಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇನ್ವೈಟಿಂಗ್ ಮೀ. ಎಸ್ ಮ್ಯಾಮ್. ಮೇಡಮ್ ಅವರ ಹೆಸರು ಡಾಕ್ಟರ್ ಮಂಜುಳಾ. ನಮ್ಮ ಒಂದು ಚಿಕ್ಕಬಳ್ಳಾಪುರ ತಾಲೂಕಿಗೆ TH ಅಂದ್ರೆ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. MBBS ಮತ್ತೆ MD ಮಾಡಿರುವಂತದ್ದು. ಕಮ್ಯುನಿಟಿ ಮೆಡಿಸಿನ್ ಅಲ್ಲಿ ಮೇಡಮ್ ಉತ್ತಮವಾದಂತಹ ಒಂದು ನಾಲೆಡ್ಜ್ ಇದೆ ಮತ್ತು ಸೇವೆಯನ್ನ ಸಹ ಕೊಡ್ತಾ ಇದ್ದಾರೆ. 2017ರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಬಂದು ಅಟ್ ಪ್ರೆಸೆಂಟ್ 2019 ಇಂದ THO ಆಗಿ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಎಲ್ಲ ಒಂದು ಆರೋಗ್ಯ ಕೇಂದ್ರಗಳನ್ನ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇಡಮ್, ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳ ಕೇಳಿಪಟ್ಟಿದ್ದೀವಿ. ಮತ್ತೆ ನಿಮ್ಮ ಒಂದು ಸೇವೆ ಎಲ್ಲರಿಗೂ ಸಹ ಮೆಮೊರಿ ಆಗ್ಬಿಟ್ಟಿದೆ ಮೇಡಮ್. ಯಾಕೆಂದ್ರೆ ನೀವು ಕರೋನಾದಲ್ಲಿ ಸಾಕಷ್ಟು ಸೇವೆ ಕೊಟ್ಟಿದ್ದೀರಾ ಜನತೆಗೆ. ಆ ಕರೋನಾ ಟೈಮಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಮೇಡಮ್? ಎಲ್ಲರಿಗೂ ನಮಸ್ಕಾರ. ಕೊರೋನಾ ಅದು ಫಸ್ಟ್ ಟೈಮ್ ಬಂದಾಗ ಅದು ಗೌರಿಬಿದನೂರು ಬಂತು. ಸೊ ಗೌರಿಬಿದನೂರು ಆದಮೇಲೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬಂತು. ಬಟ್ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬಂದಮೇಲೆ ಅದು ಚಿಕ್ಕದಾಗಿ ಫುಲ್ಲು ತುಂಬಾ ದೊಡ್ಡ ಎಪಿಡೆಮಿಕ್ ಆಗೋಯ್ತು. ಆಲ್ಮೋಸ್ಟ್ ಎವ್ರಿಬಡಿ ವಾಸ್ ಇನ್ಫೆಕ್ಟೆಡ್, ಎವ್ರಿ ವಾಸ್ ಇನ್ಫೆಕ್ಟೆಡ್, ಎಲ್ಲರೂ ಇನ್ಫೆಕ್ಟ್ ಆಗೋಗಿದ್ರು. ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಫಸ್ಟ್ ವೇವಲ್ಲಿ ನಾವೆಲ್ಲ ಕೋವಿಡ್ ಕೇರ್ ಸೆಂಟರ್ಸ್ ಮಾಡ್ತಾ ಇದ್ವಿ. ಸೊ ಕೋವಿಡ್ ಕೇರ್ ಸೆಂಟರ್ಸ್ ಮಾಡೋದು, ಪೇಷಂಟ್ಸ್ನ ಟೆಸ್ಟ್ ಮಾಡೋದು, ಪೇಷಂಟ್ನ ಟ್ರ್ಯಾಕ್ ಮಾಡಿ ಆ ಪೇಷಂಟ್ನ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ವಿ. ತುಂಬ ಸೀರಿಯಸ್ ಕೇಸಸ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹಾಕ್ತಾ ಇದ್ವಿ. ಇಲ್ಲ ಅಂದರೆ ಕೋವಿಡ್ ಕೇರ್ ಸೆಂಟರ್ಸ್ಗೆ ಪೇಷಂಟ್ನ ಶಿಫ್ಟ್ ಮಾಡ್ತಾ ಇದ್ವಿ. ಸೊ ನಾ ಆಸ್ ಅ ತಾಲೂಕ್ ಹೆಲ್ತ್ ಆಫೀಸರ್ ನನ್ನ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಟು ರನ್ ದ ಕೋವಿಡ್ ಕೇರ್ ಸೆಂಟರ್ಸ್, ಟು ರನ್ ಪೇಷಂಟ್ನ ಐಡೆಂಟಿಫೈ ಮಾಡಬೇಕು, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು, ಕಾಂಟ್ಯಾಕ್ಟ್ ಬಂದಿದ್ದವನ್ನೆಲ್ಲ ಟೆಸ್ಟಿಂಗ್ ಮಾಡಬೇಕು. ಸೊ ಅವ್ರನ್ನ ಮತ್ತೆ ಐಸೋಲೇಟ್ ಮಾಡಿ ಕೋವಿಡ್ ಕೇರ್ ಸೆಂಟರ್ಸ್. ಸೊ ನಾವು ಸುಮಾರು ಒಂದು 10-15 ಕೋವಿಡ್ ಕೇರ್ ಸೆಂಟರ್ಸ್ ಇಡೀ ತಾಲೂಕಲ್ಲಿ ಮಾಡಿದ್ವಿ. ಸೊ ಆಲ್ ಕೋವಿಡ್ ಕೇರ್ ಸೆಂಟರ್ಸ್ನ ಮಾನಿಟರ್ ಮಾಡಿದ್ದು ನಾನು, ನಮ್ಮ ಡೆಡಿಕೇಟೆಡ್ ಡಾಕ್ಟರ್ಸು ಮತ್ತು ನಮ್ಮ ಆಶಾಸು, PHCOಸು ಎಲ್ಲರೂ ಸಿಬ್ಬಂದಿ ಎಲ್ಲರೂ ತುಂಬ ಡೆಡಿಕೇಟೆಡ್ ಕೆಲಸ ಮಾಡಿದ್ವಿ. ಸೊ ಇಟ್ಸ್ ಆಲ್ ಅ ಟೀಮ್ ವರ್ಕ್. ಸೊ ವಿತೌಟ್ ಟೀಮ್ ವರ್ಕ್ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಎಂಟೈರ್ ಹೆಲ್ತ್ ಡಿಪಾರ್ಟ್ಮೆಂಟ್ ವಿ ವರ್ಕ್ಡ್ ಅ ಲಾಟ್ ಇನ್ ಕೋವಿಡ್. ಒಟ್ಟಾರೆ ತುಂಬಾ ಸ್ಟ್ರಗಲ್ ಮಾಡಿದೆ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಫುಲ್. ಆವಾಗ ಸ್ಟ್ರಗಲ್ ಆಗಿರೋ ಬಹುಶಃ ಯಾವಾಗ ಆಗಿಲ್ಲ. ಫ್ಯಾಮಿಲಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ರಿ. ಹೌದು, ಒಂದು 15 ದಿವಸಕ್ಕೆ ಒಂದ್ಸರಿ ಫ್ಯಾಮಿಲಿಗೆ ಹೋಗಿ ಆಚೆ ನೋಡ್ಕೊಂಡು ಯಾವ್ದು ಬೇರೆ ರೂಮಲ್ಲಿ ಸಪ್ರೇಟ್ ಆಗಿ ಮಲ್ಕೊಂಡು ವಿ ವರ್ ಕಮಿಂಗ್ ಬ್ಯಾಕ್. ಎಸ್. ಅಂಡ್ ಸೆಕೆಂಡ್ ವೇವ್ ಅಲ್ಲಿ ಇಟ್ ವಾಸ್ ಈವನ್ ಸಿವಿಯರ್. ಸೊ ಡೆತ್ ರೇಟ್ ತುಂಬಾ ಹೈ ಇತ್ತು. ಹೌದು. ಸೊ ಮ್ಯಾನೇಜಿಂಗ್ ಡೋಸ್ ಡೆತ್ಸ್ ಅಂಡ್ ಪೇಷಂಟ್ ಕ್ರಿಟಿಕಲ್ ಆಗಿರೋ ಪೇಷಂಟ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡೋದು, ಆಕ್ಸಿಜನ್ ಕೊರತೆ ಇತ್ತು. ಸೊ ಸೆಕೆಂಡ್ ವೇವ್ ವಾಸ್ ವೆರಿ ಡಿವಾಸ್ಟೇಟಿಂಗ್. ಥರ್ಡ್ ವೇವ್ ಬಂದಾಗ ಇಟ್ ವಾಸ್ ವೆರಿ ಮೈಲ್ಡ್. ಆಲ್ಮೋಸ್ಟ್ ಎವ್ರಿ ಒನ್ ವೇರ್ ಇನ್ಫೆಕ್ಟೆಡ್. ಸೊ ವಿ ಸ್ಟಾರ್ಟೆಡ್ ಡೂಯಿಂಗ್ ಹೋಮ್ ಐಸೋಲೇಷನ್. ಸೊ ಹೋಮ್ ಐಸೋಲೇಷನ್ ಅಲ್ಲಿ ಮತ್ತೆ ಮಾನಿಟರಿಂಗ್ ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು. ಸೊ ಆಲ್ ದಿಸ್ ಇಸ್ ಎಲ್ಲ ಟೀಮ್ ವರ್ಕ್ ಅಂಡರ್ ದ ಗೈಡೆನ್ಸ್ ಆಫ್ ಅವರ್ DHO. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕೆಂತಂದ್ರೆ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಮ್ಯಾಮ್. ನಿಮ್ಮ ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಈವನ್ ಸಿಸ್ಟರ್ಸ್ ಆಗಿರ್ಬೋದು. ಮಂಜುಳಾ ಮೇಡಮ್ ಅಂದ್ರೆ ದೇ ಹ್ಯಾವ್ ಟು ಗಿವ್ ಮೋರ್ ರೆಸ್ಪೆಕ್ಟ್ ಟು ಯು ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್. ನಿಮ್ಮ ಹಾರ್ಡ್ ವರ್ಕ್ ಇವತ್ತು ನಿಮ್ಗೆ ಉತ್ತಮವಾದಂಥ ಹೆಸರು ತಂದುಕೊಟ್ಟಿದೆ. ಅಂಡ್ ಮೇಡಮ್, ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆಗಳ ನಿರ್ವಹಣೆ ಹೇಗಿದೆ ಮೇಡಮ್? ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ ಫಂಕ್ಷನಲ್ ಯೂನಿಟ್ ಬಂದು ಒಂದು ಆರೋಗ್ಯ ಕೇಂದ್ರ ಅಂದ್ರೆ ಒಂದು ಆಮ್ ಆರೋಗ್ಯ ಕೇಂದ್ರ ಅಂತ ಹೇಳ್ತೀವಿ. ಸೊ ಅಲ್ಲಿಗೊಂದು PHCO CHO ಇರ್ತಾರೆ. ಸೊ ಒಂದು ಸಬ್ ಸೆಂಟರ್ ಇಂದ ಅಲ್ಲಿ ಜನ ಎಲ್ಲ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿಂದ ನಾವು ಒಂದು 3-4 ಸಬ್ ಸೆಂಟರ್ಗೆ ಒಂದು ಮೆಡಿಕಲ್ ಆಫೀಸರ್, ಒಂದು ಪ್ರಾಥಮಿಕ ಆರೋಗ್ಯ.
ಸೊ ಆ ಥರ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 6 ರೂರಲ್ PHCs ಇವೆ, ಮತ್ತೆ ನಗರ ಆರೋಗ್ಯ ಕೇಂದ್ರ ಒಂದು ವಾಪ್ಸಂದ್ರದಲ್ಲಿ, ಮತ್ತೆ 2 ನಮ್ಮ ಕ್ಲಿನಿಕ್ ಇವೆ, ಮತ್ತೆ 2 ಮೆಡಿಕಲ್ ಕಾಲೇಜಸ್ ಇವೆ. ಒಂದು ನಮ್ಮ ನಂದಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮತ್ತೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಸತ್ಯಸಾಯಿ. ಅದು ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಇದೆ. ಸೊ ಈ ಪ್ರೈವೇಟ್ ಹಾಸ್ಪಿಟಲ್ಸು ಇದೆಲ್ಲ ರಿಪೋರ್ಟಿಂಗು ಅಂಡರ್ KPME ಆಸ್ ಅ ತಾಲೂಕ್ ಹೆಲ್ತ್ ಆಫೀಸರ್. ಅಂಡ್ ಸ್ಟಾಫ್ ಅಟೆಂಡೆನ್ಸ್, ಸ್ಟಾಫ್ ಕೊರತೆ, ಸ್ಟಾಫ್ ಏನಾದ್ರು ಇಶ್ಯೂಸ್ ಇದ್ರೆ ನನ್ನ ಮುಖಾಂತರ ಮೇಲಧಿಕಾರಿಗಳು. ನಿರ್ವಹಣೆ ಚೆನ್ನಾಗಿ ಆಗ್ತಾ ಇದೆ ಮೇಡಮ್, ಸಪೋರ್ಟ್ ಚೆನ್ನಾಗಿದ್ಯಾ ಎಲ್ಲ ಕಡೆ? ಆಲ್ ಡಿಪಾರ್ಟ್ಮೆಂಟ್ಸ್ ಆಗ್ಲಿ, ಮಹಿಳಾ ಮಕ್ಕಳ ಡಿಪಾರ್ಟ್ಮೆಂಟ್ ಆಗ್ಲಿ, PRD ಆಗ್ಲಿ, ನಗರಸಭೆ ಆಗ್ಲಿ, ಎಲ್ಲರ ಕಡೆಯಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೊ ಎಲ್ಲಾ ಕಡೆಯಿಂದ ನಮ್ಗೆಲ್ಲ ಸಹಕಾರ ಇದೆ. ಹೆಲ್ತ್ ಇಶ್ಯೂಸ್ ಬಂದಾಗ ವಿ ಆರ್ ಆಲ್ ಟೀಮ್ ಎಲ್ಲ ಚೆನ್ನಾಗಿ. ಆರೋಗ್ಯ ಯೋಜನೆಗಳ ಅನುಷ್ಠಾನಕ್ಕೆ ನಿಮ್ಗೆಲ್ಲರ ಸಹಕಾರ ಸಿಗ್ತಾ ಇದೆ ಅಂದ್ರೆ ಇವಾಗ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ಕೊಡುತ್ತೆ. ಸೊ ನೀವು ಆ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕು ಅಂದ್ರೆ ಸಹಕಾರ ಮುಖ್ಯ. ಅದೇ ಸಿಬ್ಬಂದಿದ ಕೊರತೆ ಇದೆ, ಎಲ್ಲಾ ಕಡೆ ಸಿಬ್ಬಂದಿದ ಕೊರತೆ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಕಾರ್ಯಕ್ರಮಗಳು ಜಾಸ್ತಿ ಇದೆ. ಬಟ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್. ನಾವು ಎಷ್ಟೆಷ್ಟು ಆಗುತ್ತೆ ನಮ್ಮ ಮಿತಿ ಮೀರಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ವಿ ಆರ್ ಡೂಯಿಂಗ್ ಆಲ್ ದ ಬೆಸ್ಟ್. ಎಲ್ಲಾ ಕಾರ್ಯಕ್ರಮಗಳು ಈಗ ಹೊಸದಾಗಿ HPV ವ್ಯಾಕ್ಸಿನ್ ಅಂತ ಲಾಂಚ್ ಮಾಡ್ತಾ ಇದೀವಿ ಥ್ರೂ ಯೋರ್ ಚಾನೆಲ್. ಸೊ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್, ಅದು ಒಂದು ಹೆಣ್ಮಕ್ಳಿಗೆ ವ್ಯಾಕ್ಸಿನ್ ಕೊಡೋದು. 14 years ಕಂಪ್ಲೀಟ್ ಆಗಿರ್ಬೇಕು, ಬಟ್ 15 ಕಂಪ್ಲೀಟ್ ಆಗಿರಬಾರ್ದು. ಸೊ ಇದು ಬಂದು ಫ್ಯೂಚರ್ ಅಲ್ಲಿ ಇವ್ರಿಗೆ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು ಈ ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದೀವಿ. ಸೊ ಇದು ಔಟ್ಸೈಡ್ ಪ್ರೈವೇಟ್ ಅಲ್ಲಿ ಒಂದು ಡೋಸ್ ಇಸ್ ಅರೌಂಡ್ 4000 ನಮ್ಮಲ್ಲಿ ಉಚಿತವಾಗಿ ಕೊಡ್ತಾ ಇದೀವಿ. ಸೊ ಎಲ್ಲಾ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಪೋಷಕರು ಇದು ಗಮನದಲ್ಲಿಟ್ಟು ಆದಷ್ಟು ಬೇಗ ಇದನ್ನ ಯೂಸ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಆದಷ್ಟು ಬೇಗ ವ್ಯಾಕ್ಸಿನ್. ಎಸ್ ಮ್ಯಾಮ್. ಅಂಡ್ ಇವಾಗ ನಿಮಗೆ ಸಾರ್ವಜನಿಕ ಆರೋಗ್ಯ ಸಂರಕ್ಷಣೆಗೆ ನೀವು ಯಾವ ರೀತಿ ಕ್ರಮಗಳನ್ನು ತಗೊಂತೀರಾ ಮೇಡಮ್? ಈಗ ಜನರಲ್ ಆಗಿ ಈಗ ಕರೋನಾ ಬಂದಾಗೆ ಅನ್ಕೊಳ್ಳಿ, ಸಾಕಷ್ಟು ಎಲ್ಲರೂ ಸಫರ್ ಆದ್ರು. ಆ ಥರ ಜನರಲ್ ಆಗಿ ಏನು ಸರ್ಟನ್ ಈಗ ಮಳೆಗಾಲದಲ್ಲಿ ಆಗಿರ್ಬೋದು, ಬೇಸಿಗೆಯಲ್ಲಿ ಒಂದಷ್ಟು ರೋಗಗಳು ಬರ್ತವೆ, ಅದಕ್ಕೆಲ್ಲ ನೀವು ಯಾವ ರೀತಿ ಕ್ರಮ ತಗೊಂತೀರಾ? ಫಸ್ಟ್ ಈಗ ಡೆಂಗು ಅಲ್ಲಿ ಚಿಕ್ಕಬಳ್ಳಾಪುರ ವಾಸ್ ದ ಹೈಯೆಸ್ಟ್. ವಿ ಹ್ಯಾಡ್ 200-300 cases 2 years back. Oh my God. ಈಗ now we are hardly reporting in 2 digits, 10 or 20. Okay. So idu because of continuous and persistent surveillance by our ASHA workers and very department, Nagara department agli, PRD department agli. So like the ಮನೆಗೆ ಹೋಗಿ ಲಾರ್ವಾ ಸರ್ವೆ ಮಾಡ್ತೀವಿ. ಲಾರ್ವಾ ಸರ್ವೆ ಮಾಡೋ ತರ ಎವ್ರಿ ಆಶಾ ಗೋಸ್ ಅಂಡ್ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಮನೆಗೂ ತಲುಪಿಸ್ತಾರೆ. ಅದನ್ನ ಬಿಟ್ಟು ಈಗ ಮನೆಗೆ ಹೋಗಿ ನಾವು BP ಶುಗರು ಮಾನಿಟರ್ ಮಾಡ್ತಾ ಇದೀವಿ. ಸೊ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದೀವಿ. ಮನೆಗೆ ಡ್ರಗ್ಸ್ ತಲುಪಿಸ್ತಾ ಇದೀವಿ ಕೆಲವು ಬರಕ್ಕಾಗಿಲ್ಲ ಅಂದ್ರೆ. ಸೊ ಸುಮಾರು ಹುಟ್ಟಿರೋ ಮಗುದಿಂದ ವಯಸ್ಸಾಗಿರೋರು 70 years ನಮ್ಮ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳು ಎಲ್ಲ ಮನೆ ಬಾಗಿಲಿಗೆ ತಲುಪಿಸೋ ತರ ನಾವು ಎಲ್ಲ ಕೆಲಸವನ್ನು ಸೊ ಚುಚ್ಚುಮದ್ದಾಗ್ಲಿ, ಬಾಣಂತಿ ಕೇರ್ ಆಗ್ಲಿ, ಡೆಲಿವರಿ ಆಗ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಸೂಪರ್ ಮೇಡಮ್. ಯಾಕೆ ಈ ವಿಚಾರ ಕೇಳಿದ್ರೆ ಸಾಕಷ್ಟು ಜನರಿಗೆ ಇವತ್ತು ಸರ್ಕಾರದಿಂದ ಸೌಲಭ್ಯಗಳಿದೆ, ಬಟ್ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವಾಗ ನೀವು ಹೇಳಿದ್ರೆ ವ್ಯಾಕ್ಸಿನೇಷನ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು, ಬಟ್ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀಯಾಗೆ ಕೊಡ್ತಾರೆ, ತಗೊಳ್ಳೋಣ ಅನ್ನೋ ಫೆಸಿಲಿಟಿ ಇದೆ ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ವಿಷಯ ಗೊತ್ತಾಗ್ಲಿ ಅಂತ ಹೇಳಿ ಕೇಳಿದ್ದು. ಅಂಡ್ ಸ್ವಚ್ಛತೆ ಮತ್ತು ಸ್ಯಾನಿಟೇಷನ್ ಬಗ್ಗೆ ಬಂದಾಗ ಈ ಗ್ರಾಮ ಪಟ್ಟಣಗಳಲ್ಲೆಲ್ಲಾನು ಸಹ ನೀವು ಈ ಕಸ ನಿರ್ವಹಣೆ ಆಗಿರ್ಬೋದು, ನೀರ ನಿರ್ವಹಣೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಅಬ್ಸರ್ವ್ ಮಾಡ್ತೀರಾ? ನಮ್ಮಲ್ಲಿ ಈಗ ಒಂದು ಸಿಸ್ಟಮ್ ಇದೆ. ಎವ್ರಿ ಮಂತ್ ಕುಡಿಯೋ ನೀರನ್ನ ಪರೀಕ್ಷೆ ಮಾಡಿಸ್ಬೇಕು. ಓಕೆ. ಸೊ ಅದು ವಾಟರ್ ಹೆಡ್ ಟ್ಯಾಂಕ್ ಆಗಲಿ ಇಲ್ಲ ಕಾಮನ್ ಟ್ಯಾಪ್ಸ್ ಎಲ್ಲೆಲ್ಲಿ ನೀರು ಕುಡಿತಾರೋ ನಮ್ಮ ಸಿಬ್ಬಂದಿ, ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಲಿ, ಆಶಾ, ಅಲ್ಲಿಂದ ಸ್ಯಾಂಪಲ್ಸ್ ತಗೊಂಡ್ಬಂದು ಅವ್ರವ್ರ PHCಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಸೊ ದಿಸ್ ಹ್ಯಾಪನ್ಸ್ ವೆರಿ ರೂಟೀನ್ಲಿ. ಎವ್ರಿ ಮಂತ್ ನಾವು ರಿಪೋರ್ಟ್ ಮಾಡ್ತೀವಿ. ಆ ಥರ ಏನಾದರೂ ನಾನ್ ಪೋರ್ಟಬಲ್ ಬಂದರೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ರಿಪೋರ್ಟ್ ಮಾಡಿಬಿಟ್ಟು ಆ ವಾಟರ್ನ ಅಲ್ಲೇ PRD ಡಿಪಾರ್ಟ್ಮೆಂಟ್ ಅವ್ರಿಗೆ, ಪಂಚಾಯತ್ ಅವ್ರಿಗೆ ಬರಬಿಟ್ಟು ಸ್ಟಾಕ್ ಮಾಡಿಸ್ತೀವಿ. ಸೊ ದಿಸ್ ಇಸ್ ರೂಟೀನ್ ಸರ್ವಿಸ್, ದಿಸ್ ಇಸ್ ಅ ರೂಟೀನ್ ಪ್ರೋಗ್ರಾಮ್. ಸೊ ಅದೊಂದಿದೆ. ದೆನ್ ಸ್ಯಾನಿಟೇಷನ್ ಬಗ್ಗೆ ಎಲ್ಲಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ಲಿ ನಮ್ಮ ಆಶಾಸ್ ನಮ್ಮ ಗಮನಕ್ಕೆ ತರ್ತಾರೆ. ನಾವು ನಗರಸಭೆಯವ್ರಿಗೆ ತಿಳಿಸ್ತೀವಿ, ಇಲ್ಲ PRD ಡಿಪಾರ್ಟ್ಮೆಂಟ್ ತಿಳಿಸ್ತೀವಿ. ಅವರಿಂದ ಇದು ಪ್ರಾಬ್ಲಮ್ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ. ಸೊ ಎಲ್ಲೂ ಔಟ್ ಬ್ರೇಕ್ಸ್ ಏನಾದರೂ ಆಗಲಿ, ಎಂಥ ಕಾಯಿಲೆ ಚಿಕ್ಕದಾದ ಔಟ್ ಬ್ರೇಕ್ಸ್ ಆಗಲಿ, ನಮ್ಮ ಎಲ್ಲಿಂದನೂ ಮಾಹಿತಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ನಮ್ಮ ಟೀಮ್ನ ಕಳ್ಸಿಕೊಡ್ತೀನಿ. ನಾನೇ ಅಲ್ಲಿ ಹೋಗ್ತೀನಿ, ಖುದ್ದಾಗಿ ಏನ್ ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಸರ್ವೆಲೆನ್ಸ್ ಮಾಡಿ ಅಲ್ಲೇ ಒಂದು ಮೆಡಿಕಲ್ ಕ್ಯಾಂಪ್ ತರ ಸೆಟಪ್ ಮಾಡಿ ಅಲ್ಲೇ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲೇ ಎಲ್ಲ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ದೀವಿ. ಸೊ ನೋ ಔಟ್ ಬ್ರೇಕ್ಸ್, ಮೇಜರ್ ಔಟ್ ಬ್ರೇಕ್ಸ್
ಸೊ ಓಕೆ ಅಂಡ್ ಏನಂದ್ರೆ ಇದೆಲ್ಲ ನೀವು ನೀಟಾಗಿ ಮೈಂಟೈನ್ ಮಾಡ್ತಾ ಇದ್ರೆ ಮೇಡಮ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಅಂಡ್ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈಗ ಸಾಕಷ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ನೆಗೆಟಿವ್ ಏನಂತಂದ್ರೆ, ಎಲ್ಲಂದ್ರಲ್ಲಿ ಕಸಗಳನ್ನ ರೋಡ್ ಸೈಡ್ ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಲೋಡ್ ಗಟ್ಲೆ ಹಾಕ್ಬಿಟ್ಟಿರ್ತಾರೆ. ಬಹುಶಃ ನನ್ನ ಒಂದು ರಿಕ್ವೆಸ್ಟ್ ಅದು, ನಿಮ್ಮ ಕಡೆಯಿಂದ ಏನಾದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನಾದ್ರೆ ಅದು ನೀವು ಒಂದು ಮುನ್ಸಿಪಾಲಿಟಿಗೆ ಲೆಟರ್ ಬರೆಯೋದು, ಇಲ್ಲ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದ್ರೆ ಏನೋ ಒಂದು ಕ್ರಮ ಕೈಗೊಳ್ಳಿ ಮೇಡಮ್, ದಯವಿಟ್ಟು ಈ ಮೂಲಕ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾಹಿತಿ ಬಂದಿದ ತಕ್ಷಣ ನಾವು ಕಮಿಷನರ್ ಸಭೆ ಅವ್ರ ಗಮನಕ್ಕೆ ತಂದು ಕ್ಲಿಯರ್ ಮಾಡಿ ಎವ್ರಿ ಎಫರ್ಟ್ ವಿಲ್ ಬಿ ಡನ್. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಈಗ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಬರುತ್ತಲ್ಲ, ಅದನ್ನ ನೀವು ಜನರಿಗೆ ಹೇಗೆ ತಲುಪಿಸ್ತೀರಾ? ದ ಮೇನ್ ಮೀಡಿಯಂ ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು, ಸೊ ಇವ್ರ ಮುಖಾಂತರನೇ ಮನೆ ಮನೆಗೆ ಹೋಗ್ತಾರೆ. ಮತ್ತೆ ನಾವು ಗ್ರಾಮ ನೈರ್ಮಲ್ಯ ಸಮಿತಿ ಅಂತ ಒಂದಿರುತ್ತೆ. ಸೊ ಪ್ರತಿಯೊಂದು ಗ್ರಾಮಕ್ಕೆ ಒಂದು ನೈರ್ಮಲ್ಯ ಸಮಿತಿ ಇರುತ್ತೆ, ಅದಕ್ಕೆ ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು. ಸೊ ಪ್ರತಿ 3ನೇ ಶನಿವಾರ ಅವರಲ್ಲಿ ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಎಲ್ಲ ಜನರಿಗೆ ತಲುಪಿಸ್ಬೇಕು, ಮನೆ ಮನೆಗೆ ಹೋಗ್ಬೇಕು. ಮತ್ತೆ ಪ್ರತಿ ಗ್ರಾಮ ಸಭೆಗೂ ನಮ್ಮ ವೈದ್ಯಾಧಿಕಾರಿಗಳು ಹೋಗ್ಬೇಕು, ಅಲ್ಲೋಗಿ ಜನರಿಗೆ ಮಾಹಿತಿ ಕೊಡಬೇಕು. ಸೊ ಟೌನ್ ಅಲ್ಲಿ ನಮಗೆ ಮಹಿಳಾ ಸಮಿತಿಗಳಿವೆ. ಸೊ ಆ ಮಹಿಳಾ ಸಮಿತಿಸ್ಗೆ ನಮ್ಮ PHCOs ಹೋಗ್ತಾರೆ, ಆಶಾಸ್ ಹೋಗ್ತಾರೆ. ಸೊ ಅಲ್ಲಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಓಕೆ. ಮತ್ತೆ ಈ ಲಸಿಕೆ ಹಾಕ್ಸೋದು ಕಾರ್ಯಕ್ರಮಗಳು ಬರುತ್ತಲ್ಲ ತಾಲೂಕಿನಾದ್ಯಂತ, ಅದು ನಿಮ್ಮ ಅಂಡರೇ ಬರುತ್ತೆ. ಸೊ ಯಾವ ಒಂದು ತರ ಕಾರ್ಯಕ್ರಮಗಳನ್ನ ಹೇಗೆ ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಾ? ಅದು ಈಗ ಮಕ್ಕಳು ಹುಡ್ತಾರೆ, ಸೊ ಮಕ್ಕಳ ಲಿಸ್ಟ್ ನಮ್ಮ ಹತ್ರ ಇರುತ್ತೆ, ಬಾಣಂತಿಯರ್ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಸ್ಕೂಲಿಂದ ಮಾಹಿತಿಗಳು ಇಸ್ಕೊಂತೀವಿ. ಸೊ ಪ್ರತಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ಮನೆ ಮನೆಗೆ ಸರ್ವೆ ಆಗುತ್ತೆ. ಸೊ ಮನೆ ಮನೆ ಸರ್ವೆ ಆದಾಗ ನಾವು 5 ವರ್ಷದ ಕೆಳಗಡೆ ಮಕ್ಕಳಿರೋ ಲೈನ್ ಲಿಸ್ಟ್ ತಗೊಂತೀವಿ. ಮತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳದು ಲೈನ್ ಲಿಸ್ಟ್ ತಗೊಂತೀವಿ. ಲೈನ್ ಲಿಸ್ಟ್ ತಗೊಂಡು ಇಷ್ಟು ಮಕ್ಕಳು ಇಂಥ ಫಲಾನುಭವಿಗಳಿಗೆ ಇದ್ದಾರೆ, ಈ ಏಜ್ ಗ್ರೂಪ್ ಇದ್ದಾರೆ, ಅವ್ರಿಗೆ ಇಂಥ ವ್ಯಾಕ್ಸಿನ್ ಬೇಕು ಅಂತ ನಾವು ಒಂದು ಮೈಕ್ರೋ ಪ್ಲಾನ್ ಮಾಡ್ಕೊಂಡು ಅದನ್ನ ಇಂಡೆಂಟ್ ಮಾಡಿ ಪೂರ್ತಿ ವರ್ಷ ಅವ್ರನ್ನ ಕವರ್ ಮಾಡ್ತೀವಿ. ಸೊ 0 to 6 ಎಲ್ಲ ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ ಮಕ್ಕಳಿಗೆ 1ನೇ ತರಗತಿ, 5ನೇ ತರಗತಿ, 10ನೇ ತರಗತಿ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಸ್ಕೂಲ್ಗೆ ಹೋಗಿ ನಮ್ಮ PHCOs ಕೊಡ್ತಾರೆ. ಅದನ್ನ ಬಿಟ್ಟು ಅಂಗನವಾಡಿಯಲ್ಲಿ ಸೆಷನ್ಸ್ ಮಾಡ್ತೀವಿ, ಅಂಗನವಾಡಿಯಲ್ಲಿ ಕೊಡ್ತಾರೆ. ಅಂಗನವಾಡಿಗೆ ಬರೋಕ್ಕಾಗಿಲ್ಲ, ತುಂಬಾ ದೂರ ಇದೆ, ಹೈ ರಿಸ್ಕ್ ಏರಿಯಾಸ್ ಇದೆ ಅಂದ್ರೆ ಹೈ ರಿಸ್ಕ್ ಏರಿಯಾಸ್ ನಾವೇ ಹೋಗ್ತೀವಿ. ಹೌದು, ವ್ಯಾಕ್ಸಿನ್ ತಗೊಂಡು ನಮ್ಮ PHCOs ಹೋಗ್ತಾರೆ ಅಂತ ಕುತ್ಕೊಂಡು ಅಲ್ಲಿ ಸೆಷನ್ ಮಾಡ್ಬಿಟ್ಟು ಕವರೇಜ್ ಮಾಡ್ಕೊಂಡ್ ಬರ್ತೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ವಿ ಹ್ಯಾವ್ ಮೋರ್ ದನ್ 100% ಕವರೇಜ್. ಎಸ್, ಸೂಪರ್ ಮೇಡಮ್. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಎಸ್, ಯಾಕೆ ಅಂತಂದ್ರೆ ಇವಾಗ ಮಕ್ಕಳಿಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾಟ್ ಓನ್ಲಿ ಚಿಲ್ಡ್ರನ್, ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್ ಇನ್ ಹೆಲ್ತ್. ಯಾಕಂದ್ರೆ ಹೆಲ್ತ್ ಚೆನ್ನಾಗಿದ್ರೇನೆ ಎಲ್ಲಾನು ನಾವು ಲೈಫಲ್ಲಿ ಪಡ್ಕೊಳಕ್ಕೆ ಸಾಧ್ಯ. ಅಂಡ್ ಮೋರ್ ಮೇಡಮ್, ಇನ್ನೊಂದೇನು ಅಂತಂದ್ರೆ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತಾವಲ್ಲ, ಈ ಆರೋಗ್ಯ ಕೇಂದ್ರಗಳಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಸಾಮಾನ್ಯ ಜನರಿಗೆ? ಬೇಸಿಕ್ ಫೆಸಿಲಿಟೀಸ್ ಎಲ್ಲ, ಫೀವರ್ ಬೇಸಿಕ್ ಡಾಕ್ಟರ್ ಅಲ್ಲಿ ಇರೋ ಫೆಸಿಲಿಟೀಸ್ ಅಲ್ಲಿ ಈಗ ನಮ್ಮಲ್ಲಿ 4/24 24/7 ಇದೆ. ಸೊ ಅಲ್ಲಿ ಡೆಲಿವರೀಸ್ 24 hours ಸರ್ವಿಸ್ ಇದೆ, 24 hours ಡೆಲಿವರಿ ಸರ್ವಿಸ್. ಅದನ್ನ ಬಿಟ್ಟು ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಮತ್ತೆ ಬೇಸಿಕ್ OPD, ಫೀವರ್, ಕಾಫ್, ಕೋಲ್ಡ್, ತಾಯಂದಿರಿಗೆ ತಾಯಿ ಕಾರ್ಡು, ಅವ್ರಿಗೆ ಕೇರು, ಮತ್ತೆ ಮಕ್ಕಳಿಗೆ ಚುಚ್ಚುಮದ್ದು ಎಲ್ಲ ಕಾರ್ಯಕ್ರಮ. ನಿಮ್ಗೆ ಏನು ಒಂದು ಹೆಲ್ತ್ ಸೆಂಟರ್ಗೆ ಹೋಗಿ ನಿಮ್ಗೆ ಏನೇನು ಚಿಕಿತ್ಸೆ ಬೇಕು ಎಲ್ಲ ಸಿಗುತ್ತೆ. ಅಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿಂದ ವೈದ್ಯಾಧಿಕಾರಿಗಳು ನಿಮ್ಮನ್ನ ಬೇರೆ ಕಡೆ ರೆಫರ್ ಮಾಡ್ತಾರೆ. ಸೊ ಆಲ್ ಬೇಸಿಕ್ ಪ್ರಾಬ್ಲಮ್ಸ್ ಆರ್ ಟ್ರೀಟೆಡ್. ಓಕೆ. ಅಂಡ್ ಏನಂತಂದ್ರೆ ಇನ್ನೊಂದು ಡೌಟ್ ಮೇಡಮ್, ಈಗ ಮಕ್ಕಳು ಹುಟ್ಟಿದಾಗಿಂದ ನೀವೊಂದು ಕಾರ್ಡ್ ಕೊಡ್ತೀರಾ, ತಾಯಿ ಕಾರ್ಡ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಇರುತ್ತೆ ಯಾವ ಮಂತ್ಗೆ ಏನ್ ಇಂಜೆಕ್ಷನ್ ಹಾಕ್ಸ್ಬೇಕು, ಏನ್ ಲಸಿಕೆ ಹಾಕ್ಸ್ಬೇಕು ಅಂತ. ಅದನ್ನ ಕರೆಕ್ಟಾಗಿ ಕೊಡ್ಸಿದ್ರೆ ಸಾಕು ಅನ್ನೋದು ಎಲ್ಲರ ಒಂದು ಡಾಕ್ಟರ್ಸ್ ಒಂದು ಒಪಿನಿಯನ್. ಬಟ್ ಈ ಎಕ್ಸ್ಟ್ರಾ ಈ ವ್ಯಾಕ್ಸಿನ್ಗಳೆಲ್ಲ ಹಾಕಿಸ್ತಾರಲ್ಲ, ಇಟ್ಸ್ ನೀಡ್ ಅಂತ ಹೇಳ್ಬಿಟ್ಟು, ಅದು ನೀಡ್ ಇದೆಯಾ ಮಗುಗೆ ಅಂತ ನನ್ನ ಪ್ರಶ್ನೆ. ಗವರ್ಮೆಂಟ್ ಹ್ಯಾಸ್ told it is needed. ಈಗ ನೋಡಿ, HPV vaccine, India is one among the last countries to start this vaccine. Already US, ಪಕ್ಕದಲ್ಲಿರೋ nations, everyone have already started this vaccine. We are implementing a little late. So whatever the government of India and ಕರ್ನಾಟಕ ಸರ್ಕಾರ whatever it tells, ಇದು ಬೇಕಾಗಿರೋದು ಒಂದು ಎಕ್ಸ್ಪರ್ಟ್ ಕಮಿಟಿ ಇರುತ್ತೆ. ಆ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆನೆ ಇದು ವ್ಯಾಕ್ಸಿನ್ ಕೊಡೋದು. ಸೊ ಈ ವ್ಯಾಕ್ಸಿನ್ಸ್ ಸರ್ಕಾರ ಏನು ಹೇಳುತ್ತೋ ಅದು ವ್ಯಾಕ್ಸಿನ್ಸ್ ತಗೊಳ್ಳೇಬೇಕು, ತಗೊಂಡ್ರೆ ಅವೆಲ್ಲ ಒಳ್ಳೇದು. ಈ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಎಲ್ಲ ತಗೊಂತಾರಲ್ಲ, ಅದು ಅವಶ್ಯಕತೆ ಇದೆಯಾ ಅಂತ?
private hospitals ಅಲ್ಲಿ they are giving many number of vaccines. It is up to the opinion of the doctor and the parent to take the vaccines. But whatever government ಸರ್ಕಾರ ಏನು ಹೇಳಿದ್ರು ದಯವಿಟ್ಟು ಆ ವ್ಯಾಕ್ಸಿನ್ ಶೆಡ್ಯೂಲ್ ನ ಫಾಲೋ ಮಾಡಿ. ಎಸ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಮೇಡಮ್, ಈಗ ನಾರ್ಮಲ್ ಪೀಪಲ್ಸ್ ಎಲ್ಲ ಪ್ರೈವೇಟ್ ವ್ಯಾಕ್ಸಿನ್ಸ್ ಹಾಕಿಸ್ಕೊಳಕ್ ಆಗಲ್ಲ. ಹಾಗಿದ್ರೆ ಅದರಿಂದ ಪ್ರಾಬ್ಲಮ್ ಇದೆಯಾ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಬೇಕಲ್ಲ ಮ್ಯಾಮ್ ಜನಕ್ಕೆ. ಹಾಗಾಗಿ ನೀವು ಹೇಳಿದ್ರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ನಾವು ಸರ್ಕಾರದಿಂದ ಕೊಡೋ ವ್ಯಾಕ್ಸಿನ್ಸ್ ಯಾವ್ದು ಮಿಸ್ ಮಾಡಬೇಡಿ. ಸರ್ಕಾರ ಕೊಡ್ತಾರೆ ಎಲ್ಲ ವ್ಯಾಕ್ಸಿನ್ಸ್ ತಗೊಂಡ್ರೆ 90% ಆಫ್ ಆಲ್ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಪ್ರೊಟೆಕ್ಟೆಡ್. ಸೂಪರ್ ಮೇಡಮ್. ಸೊ ಪ್ರೈವೇಟ್ ವ್ಯಾಕ್ಸಿನ್ಸ್ ಇಟ್ಸ್ ಅಪ್ ಟು ದ ಪೇರೆಂಟ್ಸ್ ಅಂಡ್ ದೇರ್ ಡಾಕ್ಟರ್. ಎಸ್ ಆ್ಯಂಡ್ ಫೈನಲಿ ಹೇಳ್ಬೇಕಂತಂದ್ರೆ, ಈಗ ನೀವು ವುಮೆನ್ ಆಗಿ ಈವನ್ 2017 ನಮ್ಮ ತಾಲೂಕಲ್ಲಿ ಕೆಲಸ ಮಾಡಿದ್ದೀರಾ. ನಿಮ್ಮ ಒಪಿನಿಯನ್ ಹೇಗಿದೆ ನಮ್ಮ ಜನರ ಬಗ್ಗೆ? ಚಿಕ್ಕಬಳ್ಳಾಪುರ ಇಸ್ ತುಂಬಾ ಒಳ್ಳೆ ಜನ ಇದ್ದಾರೆ. ನಾವು ಎಲ್ಲೆಲ್ಲಿ ಹೋಗಿದೀವೋ ಅಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ. ಎಸ್ಪೆಷಲಿ ನಾನೊಂದು ಡಾಕ್ಟರ್ ಅಂದಮೇಲೆ ನನಗೆ ಜನ ಕೊಟ್ಟಿರೋ ರೆಸ್ಪೆಕ್ಟು, ಅಭಿಮಾನ ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಸಿಬ್ಬಂದಿ ನಾನು ಏನು ಕೇಳಿದ್ರು ಯಾವತ್ತಿಲ್ಲ, ಈ ಟೈಮಲ್ಲಿ ಇಲ್ಲಿಲ್ಲ ಅಂದ್ರೂ ಎಲ್ಲ ಸ್ಯಾಕ್ರಿಫೈಸ್ ಫ್ಯಾಮಿಲಿ ಬಿಟ್ಟು ಮುಂದೆ ಹೋಗಿ ಡ್ಯೂಟಿ ಮಾಡಿದ್ದಾರೆ. ಸೊ ಆ ಸಿಬ್ಬಂದಿಗೂ ತುಂಬಾ ಥ್ಯಾಂಕ್ಸ್. ಚಿಕ್ಕಬಳ್ಳಾಪುರ ಜನ ನನಗೆ ತುಂಬಾ ಕೋಆಪರೇಷನ್ ನೀಡಿದ್ದಾರೆ. ಮೇಡಮ್ ನನ್ನ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದಾರೆ, ತಾವು ಒಳ್ಳೆ ಒಪಿನಿಯನ್. ಚಿಕ್ಕಬಳ್ಳಾಪುರ ತುಂಬಾ ಚೆನ್ನಾಗಿದೆ, ಜನ ತುಂಬಾ ಕೋಆಪರೇಟಿವ್ ಆದ್ರೆ, ದೇ ಆರ್ ವೆರಿ ರಿಸೆಪ್ಟಿವ್. ಮತ್ತೆ ಆರೋಗ್ಯ ಅಂದ್ರೆ ತುಂಬಾ ಕಾಳಜಿ ವಹಿಸ್ತಾರೆ. ಸೊ ಹೀಗೆ ಇದೆ ಚಿಕ್ಕಬಳ್ಳಾಪುರ ವಿಲ್ ಬಿಕಮ್ ನಂಬರ್ 1 ಇನ್ ದ ಹಬ್. ಯಾಕೆ ಅಂತಂದ್ರೆ ನೋಡಿ ಮೇಡಮ್, ಒಬ್ರು ಮಾಮೂಲಿಯಾಗಿ ಈಗ ಒಬ್ರು ಹೈಯರ್ ಆಫೀಸರ್ ಇದಾರೆ ಅಂದ್ರೆ ಅಂಡರ್ ವರ್ಕ್ ಮಾಡೋರ್ ಎಲ್ಲಾರ ಕೈಯಲ್ಲೂ ಅವರು ಗುಡ್ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟ ಅಟ್ ಪ್ರೆಸೆಂಟ್ ಸೊಸೈಟಿಯಲ್ಲಿ. ಅಂಥದ್ರಲ್ಲಿ ನಿಮ್ ಸ್ಟಾಫ್ ಎಲ್ಲಾನು ಮಂಜುಳಾ ಮೇಡಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂತಾರೆ ಅಂತ ಒಂದು ಅವರ ಒಂದು ಸ್ಟಾಫ್ ಹೇಳೋದಿದೆಯಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್ ಮ್ಯಾಮ್. ಅದನ್ನ ನೀವು ಈಸಿಯಾಗಿ ಪಡ್ಕೊಂಡಿದ್ದೀರಾ. ಯಾಕೆ ಅಂತಂದ್ರೆ ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮ ಹತ್ರ ಮಾತಾಡಿಸ್ಬೇಕು. ನಮ್ಮ ಜನತೆಗೂ ಸಹ ಒಂದು ತಾಲೂಕಿನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅನ್ನೋದು ಗೊತ್ತಾಗಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದಾರೆ. ನಾವು ರಿಕ್ವೆಸ್ಟ್ ಗೆ ಪಾಪ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್ ಟು ಯು ಮೇಡಮ್. ನಂತರ ಒಂದು ಯಾವಾಗಾದ್ರೂ ನಿಮ್ ಪ್ರೋಗ್ರಾಮ್ಸ್ ಬೇಕು ಅಂದ್ರೆ ನಮ್ ಚಾನಲ್ ಯಾವಾಗ್ಲೂ ನಿಮ್ ಜೊತೆಗಿರುತ್ತೆ. ನಮ್ ಜನಕ್ಕೆ ಏನ್ ಅನುಕೂಲ ಬೇಕೋ ಅದು ಮಾಡ್ಕೊಡ. ಸರ್ಕಾರದಿಂದ ಬರುವಂತಹ ಒಂದು ಯೋಜನೆಗಳಾಗಿರ್ಬೋದು, ಏನೇ ಇರ್ಲಿ, ನೀವು ಖಂಡಿತ ನೀವು ಟೈಮ್ ಕೊಟ್ರೆ ನಾವು ಇಲ್ಲದೆ ನಮ್ಮ ಸ್ಟುಡಿಯೋದಲ್ಲೇ ಕುತ್ಕೊಂಡು ವಿಚಾರವನ್ನ ಮುಟ್ಟಿಸ್ತೀವಿ. ಅಂಡ್ ಫೈನಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಮ್ಮ ಎಲ್ಲಾ ಮಹಿಳೆಯರಿಗೂ ಆಸ್ ಅ ವುಮೆನ್ ಆಗಿ ಏನ್ ಹೇಳ್ತೀರಾ? There's nothing we cannot achieve. Madam is here, PhD. So madam ಇಲ್ಲಿ ಕುತ್ಕೊಂಡು ನಾನು ಡಾಕ್ಟರ್ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ನಾವಿಬ್ರು ಎಕ್ಸಾಂಪಲ್ಸ್, ಎವ್ರಿಥಿಂಗ್ ವಿ ಕ್ಯಾನ್ ಡೂ. ಸೂಪರ್ ಮೇಡಮ್. ನಥಿಂಗ್, ಮಹಿಳೆಯಾಗಿ ನಾವು ಸಾಧನೆ ಮಾಡೋದು ಯಾವುದೂ ಇಲ್ಲ, ಮನಸ್ಸೊಂದು ಮಾಡ್ಬೇಕು. ಎಸ್ ಸೂಪರ್. ನೋಡಿ ಸಿಂಪ್ಲಿ ಆಗಿ ಹೇಳ್ಬಿಟ್ರು, ಮನಸ್ಸು ಮಾಡಿದ್ರೆ ಎಲ್ಲಾನು ಗೆಲ್ಬೋದು ಪ್ರಪಂಚದ ಮೇಲೆ ಮೇಡಮ್. ಒಂದು ಮಹಿಳೆ ಅಂತ ಹೇಳ್ಬಿಟ್ಟು ಮೇಡಮ್ ಸೂಪರ್ ಮೇಡಮ್, ಎಕ್ಸಲೆಂಟ್ ವರ್ಡ್ಸ್. ಅಂಡ್ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಮೇಡಮ್. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲರೂ ಆಚರಣೆ ಮಾಡ್ತಾರೆ. ಮಾರ್ಚ್ 8ನೇ ತಾರೀಕು ಮಾಡ್ತಾರೆ, ಒಂದಷ್ಟು ಸ್ಪೀಚಸ್ ಕೊಡ್ತಾರೆ, ಸೊ ಬಿಟ್ಬಿಡ್ತಾರೆ. ನಾವು ಒಂದಷ್ಟೇನೋ ಒಂದು ಎಕ್ಸ್ಟ್ರಾ ಮಾಡಬೇಕು, ಒಂದು ವಿನೂತನವಾದ ಪ್ರಯತ್ನ ಅದೇ ಮಾಡಿದ್ದೀವಿ. ಮಾರ್ಚ್ 1 ಇಂದ ನಾವು 31 ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವಸ್ಥರನ್ನ, ಬೇರೆ ಬೇರೆ ಒಂದು ವೃತ್ತಿಯನ್ನ ನಿರ್ವಹಿಸಿ ಸಕ್ಸಸ್ ಆಗಿರುವಂತ ನಾವು ಅನುಭವಗಳನ್ನ ಶೇರ್ ಮಾಡಿದೀವಿ. 31 ಡೇಸ್ ಪ್ಲೇ ಮಾಡ್ತಾ ಇದ್ದೀವಿ. ನಮ್ಮಂತವ್ರು ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ವೆರಿ ನೈಸ್ ಪ್ರೋಗ್ರಾಮ್. ನಾನು ಕೇಳ್ಪಟ್ಟೆ ಇವ್ರು ಕಾಲ್ ಮಾಡಿದಾಗ ಖಂಡಿತ ಬರ್ತೀನಿ. ಸೊ ಥ್ರೂ ದಿಸ್ ಚಾನಲ್ ಇನ್ನ ಒಂದು 4 ಜನಕ್ಕೆ ರೀಚ್ ಆಗೋಣ. ಸೊ ಥ್ಯಾಂಕ್ಸ್ ಸೋ ಮಚ್ CTV ಫಾರ್ ಇನ್ವೈಟಿಂಗ್ ಮೀ ಅಂಡ್ ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಚಾನೆಲ್ಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಾಕ್ಟರ್ ಕಾಮಾಕ್ಷಿ. ಎಸ್ ಮ್ಯಾಮ್. ನೋಡಿ ಮ್ಯಾಮ್ ಆಕ್ಚುಲಿ ತುಂಬಾ ಬಿಸಿ ಇದ್ರು, ಅವ್ರು ಇವಾಗಲೂ ಟೆನ್ಷನ್ ಅಲ್ಲೇ ಇದ್ದಾರೆ. ಆದ್ರೂ ಸಹ ನಮ್ಮ ಒಂದು ಕರೆಗೆ ಹೋಗೊಟ್ಟು ಮಹಿಳೆ ಕಾರ್ಯಕ್ರಮ ಅಂದಿದ ತಕ್ಷಣ ಮೇಡಮ್ ಏನು ಮಾತಾಡಲ್ಲ, ಓಕೆ ಮೇಡಮ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ರಿ. ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಂದು ವ್ಯಕ್ತಿತ್ವ ಅಂತ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಕನ್ಸಲ್ಟ್ ಮಾಡಿರೋರಲ್ಲಿ ಕೆಲವರು ರಿಜೆಕ್ಟ್ ಮಾಡಿರೋರು ಇದ್ದಾರೆ. ಈವನ್ ಇಲ್ಲ ಮೇಡಮ್ ನಮ್ದು ಪ್ರಾಕ್ಟೀಸ್ ಏನೋ ಅಷ್ಟೇ ಮೇಡಮ್, ನಾವು ಬರಕ್ಕಾಗಲ್ಲ ಅಂದ್ರೆ ನೋಡಿ ಅಲ್ಲಿ ಎಲ್ಲೋ ಕಡೆ ನಾವು ಅವಕಾಶ ಕೊಡ್ತಾ ಇದೀವಿ. ಅಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ನಾವು ಇನ್ನೊಬ್ಬರಿಗೆ ಕೊಡ್ಬೇಕು ಮೇಡಮ್ ಲೈಫಲ್ಲಿ. ನಾವೇನ್ ಅದನ್ನ ಇನ್ನೊಂದಷ್ಟು ನಾವು ಹಿಂಗೂ ಕೊಡ್ಬೇಕು, ಯಾವಾಗ್ಲೂ ಹಿಂಗೆ ಇರಬಾರ್ದು. ಒಂದಷ್ಟು ಜನ ಮಾರಲ್ ಆಗಿ ತಗೊಂತಾರಲ್ವಾ, ಇಷ್ಟು ಸಾಧನೆ ಮಾಡಿದ್ದಾರೆ ಡಾಕ್ಟರ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಮಾತುಗಳು ಒಬ್ಬರ ಜೀವನದಲ್ಲಿ ಪರಿವರ್ತನೆ ತರಬಹುದು. ಆ ಒಂದು ಪರಿವರ್ತನೆ ತರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ತುಂಬಾ ಒಳ್ಳೆ ಉದ್ದೇಶ.
ಆಲ್ ದ ಬೆಸ್ಟ್. ಎಸ್ ಮೇಡಮ್, ನಮ್ಮ ಕಾರ್ಯಕ್ರಮ ತುಂಬಾ ಒಳ್ಳೇದು ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಫಾರ್ ವಿಮೆನ್. ಸೊ ಪ್ಲೀಸ್ ಕೀಪ್ ಇಟ್ ಅಪ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರನ್ನ ಕರೆಸಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನಮ್ಮ ಚಾನಲ್ಗೆ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಸ್ಮಾಲ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಇವತ್ತಿನ ಡಾಕ್ಟರ್ ಮಂಜುಳಾ ಮೇಡಮ್ ಅವರ ಜೊತೆಗಿನ ಮಾತುಕತೆ, ಅನುಭವಗಳು. ಅವರು ಯಾವ ರೀತಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂತಹ ಸೇವೆ ಕೊಟ್ಟಿದ್ದಾರೆ, ಮತ್ತೆ ಉತ್ತಮವಾದಂತಹ ಒಂದು ವೃತ್ತಿಯನ್ನ ನಿರ್ವಹಿಸಿ ಎಲ್ಲರ ಮನಸ್ಸಲ್ಲೂ ಅಚ್ಚಳದೆ ನಿಲ್ದಿದ್ದಾರೆ ಮಂಜುಳಾ ಮೇಡಮ್ ಅವರು. ಕೊರೋನಾದಲ್ಲಿ ಎಷ್ಟು ಜನ ಏನ್ ಸ್ಟ್ರಗಲ್ಸ್ ನ ಫೇಸ್ ಮಾಡಿದ್ದಾರೆ, ಯಾವ ರೀತಿ ಭಯದಲ್ಲಿ ಜೀವನ ಸಾಗಿಸಿದ್ದಾರೆ, ಅಂತಹ ಸಂದರ್ಭದಲ್ಲೂ ಕುಟುಂಬವನ್ನ ತೊರೆದು ಮೇಡಮ್ ಇಲ್ಲೇ ಇದ್ಕೊಂಡು ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಮೇಡಮ್ ಅವ್ರಿಗೆ ನಮ್ಮ ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಜನರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ಎಪಿಸೋಡ್ನ ವಿಚಾರಧಾರೆಗಳು. ನಿರಂತರವಾಗಿ ನಮ್ಮ CTVಯನ್ನು ವಾಚ್ ಮಾಡ್ತಾ ಇರಿ. ಇದಷ್ಟು ಮಹಿಳಾ ಸಾಧಕಿಯರನ್ನ ಪರಿಚಯಿಸುವ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.